ತೆಹರಾನ್ನಲ್ಲಿ ಇರಾನ್ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ F-35 ಇರಾನ್ನ ಯಾಕ್ 130 ಯುದ್ಧ ವಿಮಾನವನ್ನ ಇಸ್ರೇಲ್ ಹೊಡೆದುರುಳಿಸಿದೆ. F-35 ಯುದ್ಧ ವಿಮಾನದಿಂದ ಯಾಕ್ 130 ಯುದ್ಧ ವಿಮಾನ ಧ್ವಂಸ ಆಗಿರೋದು. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ವಿಮಾನಗಳ ಮಧ್ಯೆ ಕಾದಾಟ ನಡೆಯಿತು. ಅಮೆರಿಕಾದಿಂದ 5ನೇ ತಲೆಮಾರಿನ F-35 ಖರೀದಿಸಿದ್ದ ಇಸ್ರೇಲ್ ವಾಯುಸೇನೆ ಈ F-35 ಯುದ್ಧ ವಿಮಾನದಿಂದ ಇರಾನ್ನ ಯಾಕ್ 130 ಯುದ್ಧ ವಿಮಾನವನ್ನ ಇಸ್ರೇಲ್ ಹೊಡೆದುರುಳಿಸಿರುವ ದೃಶ್ಯ در کوههای شمال لواسان توسط پدافند قدرتمند رزمندگان جمهوری اسلامی ایران بعد از مسیر برگشت بمباران شرق تهران. بسم الله الرحمن الرحیم. الله اکبر. بسم الله الرحمن الرحیم. الله اکبر. الله اکبر. الله اکبر. سرنگونی یک فروند جنگنده صهیونیستی امریکایی در کوههای شمال لواسان توسط پدافند قدرتمند رزمندگان جمهوری اسلامی ایران. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಇಸ್ರೇಲಿನ F-35 ವಿಮಾನ ಟೆಹರಾನ್ ಮೇಲೆ ಇರಾನಿನ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ. ಇಸ್ರೇಲ್ ಸೇನೆ ಇರಾನ್ನ ಯಾಕ್ 130 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದಂತ ದೃಶ್ಯ ಆಯಿತು. ಇದೇ ಮೊದಲ ಬಾರಿಗೆ F-35 ನಿಂದ ಮಾನವ ಸಹಿತ ಫೈಟರ್ ಜೆಟ್ ಧ್ವಂಸ ಆಗಿರೋದು. F-35 ಯುದ್ಧ ವಿಮಾನದಿಂದ ಮಾನವ ಸಹಿತ ಯುದ್ಧ ವಿಮಾನದ ಹೊಡೆದುರುಳಿಸಿರೋದು, ಫೈಟರ್ ಜೆಟ್ ಅನ್ನ ಧ್ವಂಸ ಮಾಡಿರೋದು ಇತಿಹಾಸದಲ್ಲಿ ಇದು ಮೊದಲ ದಾಳಿ ಅಂತ ಇಸ್ರೇಲ್ ಸೇನೆ ಹೇಳಿಕೊಂಡಿರೋದು. ಅಮೆರಿಕ ಇಸ್ರೇಲ್ ವಾಯುಪಡೆಯಿಂದ ಜಂಟಿ ದಾಳಿ ನಿಲ್ತಾ ಇಲ್ಲ. ಇರಾನ್ನ ಉರ್ಮಿಯಾದ ವಸತಿ ಪ್ರದೇಶದ ಮೇಲೆ ವೈಮಾನಿಕ ದಾಳಿಯಾಗಿದೆ. ಕ್ಷಿಪಣಿ ದಾಳಿಯಿಂದ ಕಟ್ಟಡಗಳಿಗೆ ಹಾನಿಯಾಗಿದೆ. ಜನರಲ್ಲೂ ಆತಂಕ ಶುರುವಾಗಿದೆ. ದಾಳಿ ಮುಂದುವರೆದಿದೆ. ದಾಳಿ ಪ್ರತಿ ದಾಳಿ ಎರಡೂ ಕೂಡ ನಡೀತಾ ಇದೆ. ಅಮೆರಿಕ ಇಸ್ರೇಲ್ ವಾಯುಪಡೆಗಳಿಂದ ಜಂಟಿ ದಾಳಿ ಮುಂದುವರೆದಿದೆ. ಇರಾನ್ನ ಉರ್ಮಿಯಾದ ವಸತಿ ಪ್ರದೇಶದ ಮೇಲೆ ವೈಮಾನಿಕ ದಾಳಿಯಾಗಿದೆ. ಕ್ಷಿಪಣಿ ದಾಳಿಯಿಂದ ಕಟ್ಟಡಗಳಿಗೆ ಹಾನಿಯಾಗಿರುವಂತಹ ದೃಶ್ಯ ನೋಡ್ತಾ ಇದೆ. ಇಡೀ ಪ್ರದೇಶ ಧ್ವಂಸ ಆಗಿದೆ. ಇರಾನ್ನ ಉರ್ಮಿಯಾ ವಸತಿ ಪ್ರದೇಶ ಆಯಿತು. ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ವಾಯುಪಡೆ ಜಂಟಿ ದಾಳಿಯನ್ನ ನಡೆಸಿದೆ. ವೈಮಾನಿಕ ದಾಳಿ ಮಾಡಿರೋದು. ಕ್ಷಿಪಣಿ ದಾಳಿಯಿಂದಾಗಿ ಕಟ್ಟಡಗಳು ಧ್ವಂಸ ಆಗಿದೆ. ಇರಾನ್ ಇಸ್ರೇಲ್ ನಡುವೆ 5ನೇ ದಿನವೂ ಯುದ್ಧ ತೀವ್ರಗೊಂಡಿದೆ. 5ನೇ ದಿನದ ಯುದ್ಧ ಇವತ್ತು. ಲೆಬನಾನ್ ರಾಜಧಾನಿ ಬೈರುತ್ ಮೇಲೆ ಇಸ್ರೇಲ್ ವಾಯು ದಾಳಿ ನಡೆಸಿದೆ. ಸ್ಫೋಟದ ಸದ್ದು ಕೇಳಿ ಬೈರುತ್ ನಗರದ ಜನ ಬೆಚ್ಚಿ ಬಿದ್ದಿದ್ದಾರೆ. ಲೆಬನಾನ್ ರಾಜಧಾನಿ ಬೈರುತ್ ಮೇಲೆ ಇಸ್ರೇಲ್ ನಡೆಸಿದಂತ ವಾಯು ದಾಳಿಯ ದೃಶ್ಯ ಇದು. ಜೋರಾದ ಸ್ಫೋಟದ ಸದ್ದು ಕೇಳಿಬಂದಿದೆ. ದಟ್ಟವಾದ ಹೊಗೆ ಆವರಿಸಿದೆ. ಬೈರುತ್ ನಗರದ ಜನ ಬೆಚ್ಚಿ ಬಿದ್ದಿದ್ದಾರೆ. ಒಂದ್ ಕಡೆ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇದೆ. ಇಸ್ರೇಲ್ನ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮುಂದುವರೆಸಿದೆ. ನಿನ್ನೆ ರಾತ್ರಿ ಕೂಡ ಕ್ಷಿಪಣಿ ದಾಳಿ ನಡೆಸಿದ್ದು ಜನವಸತಿ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿ ನಡೆಸಿರೋದು ಇರಾನ್. ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. 5ನೇ ದಿನದ ಯುದ್ಧ ಇವತ್ತು. ಫೆಬ್ರವರಿ 28ರಂದು ಶುರುವಾಗಿದ್ದು ಇವತ್ತು 5ನೇ ದಿನಕ್ಕೆ ಈ ಯುದ್ಧ ಕಾಲಿಟ್ಟಿದೆ. ಕಡಿಮೆಯಾಗೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇರಾನ್ ಇಸ್ರೇಲ್ ಯುದ್ಧ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಕತಾರ್ನ ದೋಹಾದಲ್ಲಿ 8 ಮಂದಿ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಕ್ರೂಸ್ ಶಿಪ್ನಲ್ಲಿ ಪ್ರವಾಸಕ್ಕೆ ಅಂತ ತೆರಳಿದ್ದ 8 ಮಂದಿಯ ತಂಡ ದುಬೈನಿಂದ ಕ್ರೂಸ್ನಲ್ಲಿ ಹೊರಟಿದ್ರು ಕತಾರ್ ಕಡೆಗೆ. ಪ್ರವಾಸಕ್ಕೆ ಅಂತ ಹೋಗಿದ್ದ 8 ಮಂದಿ ವೃದ್ಧ ಸ್ನೇಹಿತರು 3 ದಿನದಿಂದ ಸಮುದ್ರದಲ್ಲಿ ಒಂದೇ ಕಡೆ ಕ್ರೂಸ್ ನಿಂತಿದೆ. ಕ್ರೂಸ್ನಲ್ಲಿದ್ದ ಬೇರೆ ಬೇರೆ ದೇಶದ ಪ್ರವಾಸಿಗರ ಏರ್ಲಿಫ್ಟ್, ಭಾರತೀಯರ ರಕ್ಷಣೆಗೆ ಕನ್ನಡಿಗರು ಅಂಗಲಾಚ್ತಾ ಇದ್ದಾರೆ. 8 ಮಂದಿ ಕನ್ನಡಿಗರಿದ್ದಾರೆ. ಬೃಹತ್ ಗಾತ್ರದ ಕ್ರೂಸ್ ಇದು. ದುಬೈನಿಂದ ಕತಾರ್ಗೆ
ಹೊರಟಿದ್ದಂತಹ ಕ್ರೂಸ್ ಇದು. ಈ ಕ್ರೂಸ್ನಲ್ಲಿ 8 ಮಂದಿ ವೃದ್ಧ ಸ್ನೇಹಿತರಿದ್ದಾರೆ. ಪ್ರವಾಸಕ್ಕೆ ಅಂತ ಹೋಗಿದ್ರು. ಆದರೆ ಕಳೆದ 3 ದಿನದಿಂದ, ಇವತ್ತು 5ನೇ ದಿನಕ್ಕೆ ಯುದ್ಧ ಕಾಲಿಟ್ಟಿದೆ, ಕಳೆದ 3 ದಿನದಿಂದ ಈ ಕ್ರೂಸ್ ಮೂವ್ ಆಗಿಲ್ಲ, ನಿಂತಲ್ಲೇ ನಿಂತಿದೆ. ರಿಟೈರ್ಮೆಂಟ್ ನಂತರ ಬೆಂಗಳೂರಿನ ಈ 8 ಮಂದಿ ವೃದ್ಧ ಸ್ನೇಹಿತರು ಪ್ರವಾಸಕ್ಕಂತ ಹೋಗಿದ್ರು. ಈಗ ನೋಡಿದ್ರೆ ಸಮುದ್ರ ಮಧ್ಯದಲ್ಲೇ ಸಿಕ್ಕಾಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.